ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನಾನು ಒಂದು ಇಂಪಾರ್ಟೆಂಟ್ ವೀಡಿಯೋ ಮಾಡ್ತಿದ್ದೀನಿ. ಅಂದರೆ ನ್ಯೂ ಯೂಟ್ಯೂಬರ್ಸ್ಗೆ ನನಗೊಬ್ಬರು ಕಮೆಂಟ್ ಮಾಡಿ ಕೇಳಿದರು. ಅವ್ರು ಬಂದುಬಿಟ್ಟು ಯೂಟ್ಯೂಬಲ್ಲಿ ನ್ಯೂ ಅಂತೆ. ಅವರಿಗೆ ಬರೀ ಯೂಟ್ಯೂಬ್ ಚಾನಲಲ್ಲಿ ಬಂದುಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋದಷ್ಟು ಬಿಟ್ಟರೆ ಐ ಟಿ ಸ್ಟುಡಿಯೋದಿಂದ ಏನೆಲ್ಲ ಯೂಸ್ ಇದೆ ಮತ್ತು ನಮ್ಮದು ಯೂಟ್ಯೂಬ್ದು ಕ್ರೈಟೇರಿಯಾಸ್ಗಳು ಏನಿದೆ ಅದ್ರ ಬಗ್ಗೆ ಸ್ವಲ್ಪನೂ ಅವರಿಗೆ ನಾಲೆಡ್ಜ್ ಇಲ್ಲ ಅಂತೆ. ಅದ್ರ ಬಗ್ಗೆ ಡೀಟೇಲಾಗಿ ಒಂದು ವೀಡಿಯೋ ಮಾಡಿ ಅಂತ ಕೇಳಿದರು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಅವರಿಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿಬಿಟ್ಟು. ಓಕೆನಾ ಫ್ರೆಂಡ್ಸ್, ಈಗ ನಮ್ಮದು ಏನು ಯೂಟ್ಯೂಬ್ ಮಾನಿಟೈಸರ್ ಕ್ರೈಟೇರಿಯಾ ಏನಿದೆ ಅದು ಯಾವ ರೀತಿ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಈಗ ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಅವರಿಗೆಲ್ಲ ಬಂದುಬಿಟ್ಟು ಗೊತ್ತಿದೆ ಇದು ಆಲ್ರೆಡಿ. ವೈ ಟಿ ಸ್ಟುಡಿಯೋದಿಂದ ನಾವು ಯಾವ ರೀತಿ ನಮ್ಮದು ಏನೇನೆಲ್ಲ ಯೂಸ್ ಇದೆ, ಏನೇನು ಚೆಕ್ ಮಾಡೋದು ಅಂತ. ಓಕೆನಾ, ಈಗ ನಾನು ವೈ ಟಿ ಸ್ಟುಡಿಯೋ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ನಮ್ಮದು ಚಾನಲ್ ಸಬ್ಸ್ಕ್ರೈಬರ್ಸು ಶೋ ಆಗುತ್ತೆ. ಮತ್ತು ಇಲ್ಲಿ ಬಂದುಬಿಟ್ಟು ನಮ್ಮದು ವ್ಯೂಸು ಮತ್ತು ವಾಚ್ ಟೈಮ್ ಅವರ್ ಏನಿದೆ ಲಾಸ್ಟ್ 28 ಡೇಸ್ದು ಅದು ಶೋ ಆಗ್ತಿರುತ್ತೆ. ಅದಾದಮೇಲೆ ಈ ರೀತಿ ನೋಡಿ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಬಂದುಬಿಟ್ಟು ನಾವು ಹಾಕಿರುವಂಥ ವೀಡಿಯೋಸ್ದು ರ್ಯಾಂಕಿಂಗ್ ವ್ಯೂಸ್ ರ್ಯಾಂಕಿಂಗ್ ತೋರಿಸ್ತಾ ಇರುತ್ತೆ. ಮತ್ತು ವ್ಯೂಸ್, ಇಂಪ್ರೆಷನ್ನು, ಮತ್ತು ಎಷ್ಟು ಜನಕ್ಕೆ ವೀಡಿಯೋ ಹೋಗಿದೆ ಮತ್ತು ಎಷ್ಟು ಜನ ನಮ್ಮ ವೀಡಿಯೋನ ವಾಚ್ ಮಾಡಿದ್ದಾರೆ, ಅಂದರೆ ಫುಲ್ಲಾಗಿ ಎಷ್ಟೆಷ್ಟು ನಿಮಿಷ ತನಕ ನಮ್ಮ ವೀಡಿಯೋ ವಾಚ್ ಮಾಡಿದ್ದಾರೆ, ಅಂದರೆ ಆ್ಯಾವ್ರೇಜ್ ವ್ಯೂ ಡೈರೇಷನ್ ಎಲ್ಲ ತೋರಿಸುತ್ತೆ. ಓಕೆನಾ, ನಾನು ಸಿಂಪಲ್ ಮೆಥಡಲ್ಲಿ ಸ್ವಲ್ಪ ಹೇಳ್ತಾ ಹೋಗ್ತಿದ್ದೀನಿ. ಓಕೆನಾ, ಅದಾದಮೇಲೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಯಾವುದೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ ಇದೆಲ್ಲ ಬಂದುಬಿಟ್ಟು ಇಲ್ಲಿ ಶೋ ಆಗುತ್ತೆ. ಓಕೆನಾ, ಇಲ್ಲಿ ವೀಡಿಯೋಸ್ ಮತ್ತು ಇಲ್ಲಿ ಶಾರ್ಟ್ಸ್, ಅದಾದಮೇಲೆ ಇಲ್ಲಿ ನೋಡಿ ಇಲ್ಲಿ ಲೈವ್ ಮತ್ತು ನಾವೇನು ಪ್ಲೇ ಲಿಸ್ಟ್ ಮಾಡಿದ್ದೀವಿ ಇದು ಎಲ್ಲ ಬಂದುಬಿಟ್ಟು ಇಲ್ಲಿ ಶೋ ಆಗುತ್ತೆ ಈ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ. ಓಕೆನಾ ಫ್ರೆಂಡ್ಸ್, ಇದಾದಮೇಲೆ ಇನ್ನು ನೆಕ್ಸ್ಟ್ ಬರುತ್ತೆ ಅನಾಲಿಟಿಕ್ಸಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ನಮ್ಮದು ವ್ಯೂಸ್ ಎಷ್ಟು ಬಂದಿದೆ, ಟೋಟಲ್ ನಮ್ಮ ಚಾನಲಿಂದು ವ್ಯೂಸ್ ಬಂದುಬಿಟ್ಟು, ವಾಚ್ ಟೈಮ್ ಏನಿದೆ ಅದು ತೋರಿಸುತ್ತೆ, ಸಬ್ಸ್ಕ್ರೈಬರ್ಸ್ ತೋರಿಸುತ್ತೆ. ಇದಾದಮೇಲೆ ನಮ್ಮದು ಕಂಟೆಂಟ್ ಯಾವುದು ಟಾಪ್ ವೀಡಿಯೋಸ್ ಇದೆ ನಮ್ಮದು, ಮತ್ತು ಹೌ ವ್ಯೂವರ್ಸ್ ಫೌಂಡ್ ಯುವರ್ ವೀಡಿಯೋಸ್, ಮತ್ತು ಅಂದರೆ ನಮ್ಮದು ವೀಡಿಯೋಸ್ ಯಾವ ರೀತಿ ನಮ್ಮ ಆಡಿಯನ್ಸ್ಗೆ ಶೋ ಆಗ್ತಿದೆ, ಬ್ರೌಸರ್ ಫೀಚರಿಂದ, ಸಜೆಸ್ಟೆಡ್ ವೀಡಿಯೋಸಿಂದ ಯಾವ ರೀತಿ ಶೋ ಆಗ್ತಿದೆ, ಮತ್ತು ಕೀ ಮೂಮೆಂಟ್ಸ್ ಆಫ್ ಆಡಿಯನ್ಸ್ ರಿಟೆನ್ಷನ್ ಅದು ತೋರಿಸುತ್ತೆ, ಇದೆಲ್ಲ ತೋರಿಸುತ್ತೆ. ಓಕೆನಾ, ಇದಾದಮೇಲೆ ನೆಕ್ಸ್ಟ್ ಬರುತ್ತೆ ನಮ್ಮದು ಕಮೆಂಟ್ಸ್. ಇಲ್ಲಿ ನಮಗೆ ಎಷ್ಟು ಜನ ಕಮೆಂಟ್ ಮಾಡಿರ್ತಾರೆ ಅದೆಲ್ಲ ಬಂದುಬಿಟ್ಟು ಇಲ್ಲಿ ಶೋ ಆಗ್ತಿರುತ್ತೆ. ಅಂದರೆ ನಾವು ಯಾವ ಕಮೆಂಟಿಗೆ ರೆಸ್ಪಾನ್ಸ್ ಮಾಡಿಲ್ಲ, ರಿಪ್ಲೈ ಮಾಡಿಲ್ಲ, ಅದೆಲ್ಲ ಬಂದುಬಿಟ್ಟು ಇಲ್ಲಿ ಶೋ ಆಗುತ್ತೆ. ಓಕೆನಾ, ಅವರಿಗೆ ಮೇಯ್ನಾಗಿ ಬೇಕಾಗಿದ್ದು ಯೂಟ್ಯೂಬಿಂದು ಅರ್ನಿಂಗ್ಸ್ ಬಗ್ಗೆ ಯಾವ ರೀತಿ ನೋಡೋದು ಏನು ಅನ್ನೋದು. ಓಕೆನಾ, ಈಗ ಅರ್ನ್ ಅಂತ ಏನಿದೆ ಲಾಸ್ಟ್ ಸಿಂಬಲ್ ಅದನ್ನ ಕ್ಲಿಕ್ ಮಾಡಿ ಬಿಕಮ್ ಅ ಯೂಟ್ಯೂಬ್ ಪಾರ್ಟ್ನರ್ ಅಂತ ಇದೆ. ಓಕೆನಾ, ಇಲ್ಲಿ ಸ್ಟಾರ್ಟ್ ಯುವರ್ ಅರ್ನಿಂಗ್ ಜರ್ನಿ ಅಂತಿದೆ. ಇದಾದಮೇಲೆ ಇಲ್ಲಿ ನೋಡಿ ಎಲಿಜಿಬಿಲಿಟಿ ಏನಿದೆ ಮೇಯ್ನ್ ಇದ್ರ ಬಗ್ಗೆ ಅವರು ಕೇಳಿದ್ದು ನನಗೆ. ಎಲಿಜಿಬಿಲಿಟಿಯಲ್ಲಿ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಶೋವಿಂಗ್ ಡಾಟಾ ಆಸ್ ಆಫ್ ಜುಲೈ 22 ಇಂದ ತೋರಿಸ್ತಿದೆ. ಜುಲೈ 22ದು ಡಾಟಾ ಏನಿದೆ ಅದು ಶೋ ಆಗ್ತಿದೆ. ಓಕೆನಾ, ಇದಾದಮೇಲೆ ಇಲ್ಲಿ ಬರುತ್ತೆ ನಾವು ಇವಾಗ ಏನು ಮಾಡಿರಬೇಕು ಯೂಟ್ಯೂಬಲ್ಲಿ ಲಾಸ್ಟ್ 90 ಡೇಸ್ ಒಳಗಡೆ ನಾವು 3 ವೀಡಿಯೋಸ್ ಆದರೂ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರಬೇಕು. ಓಕೆನಾ, ಲಾಸ್ಟ್ 90 ಡೇಸ್ ಒಳಗಡೆ. ಈಗ ಒಬ್ಬೊಬ್ಬರು 90 ಡೇಸಲ್ಲಿ 1 ವೀಡಿಯೋ 2 ವೀಡಿಯೋ 3 ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿರ್ತಾರೆ. ನಮ್ಮದು 90 ಡೇಸ್ ಒಳಗಡೆ 3 ವೀಡಿಯೋಸ್ ಆದರೂ ನಾವು ಅಪ್ಲೋಡ್ ಮಾಡಿರಬೇಕು. ಅದಾದಮೇಲೆ ಬಂದುಬಿಟ್ಟು ಫ್ರೆಂಡ್ಸ್ ನೋಡಿ, ಇಲ್ಲಿ ಇದು ಬಂದುಬಿಟ್ಟು ಆಫ್ ಮಾನಿಟೈಸೇಷನ್ದು. ಯಾವ ರೀತಿ ಅಂದರೆ ಆಫ್ ಮಾನಿಟೈಸೇಷನ್ ಮಾಡೋದು ನಾವು ಇಲ್ಲಿ 3000 ವಾಚ್ ಅವರ್ ಏನು ಕಾಣಿಸ್ತಿದೆ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದರೆ ನಾವು ಲಾಂಗ್ ವೀಡಿಯೋದು ಆಫ್ ಮಾನಿಟೈಸೇಷನ್ನ ಆನ್ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್, ಮತ್ತು 500 ಸಬ್ಸ್ಕ್ರೈಬರ್ಸ್ ಜೊತೆಗೆ 3 ಮಿಲಿಯನ್ ಶಾರ್ಟ್ ವೀಡಿಯೋದು ವ್ಯೂಸ್ ಬಂದಿರಬೇಕು 90 ಡೇಸ್ ಒಳಗಡೆ. 90 ಡೇಸ್ ಒಳಗಡೆ 3 ಮಿಲಿಯನ್ನು ಶಾರ್ಟ್ ವೀಡಿಯೋದು ವ್ಯೂಸು, 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಶಾರ್ಟ್ ವೀಡಿಯೋದು ನಾವು ಮಾನಿಟೈಸೇಷನ್ ಮಾಡ್ಕೊಳ್ಬೋದು, ಆಫ್ ಮಾನಿಟೈಸೇಷನ್ ಅದು. ಓಕೆನಾ, ಅದೇ ಲಾಂಗ್ ವೀಡಿಯೋದು ಮಾನಿಟೈಸೇಷನ್ ಮಾಡೋದಾದರೆ 365 ಡೇಸಲ್ಲಿ ನಾವು 3000 ವಾಚ್ ಅವರ್ ಜೊತೆಗೆ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಅದರಿಂದ ಕೂಡ ನಾವು ಆಫ್ ಮಾನಿಟೈಸೇಷನ್ ಮಾಡ್ಕೊಳ್ಬೋದು ಅಂತ. ಇದಾದಮೇಲೆ ಇಲ್ಲಿ ಕೆಳಗಡೆ ನೋಡಿ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಬಂದುಬಿಟ್ಟು ಏನಂದರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಅದ್ರ ಜೊತೆಗೆ ಇದೆರಡರಲ್ಲಿ ಯಾವುದನ್ನಾದರೂ ನೀವು ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ ಮಾಡ್ಕೊಳ್ಬೋದಂತೆ. ಫಸ್ಟ್ನೇದು ಬಂದುಬಿಟ್ಟು ಏನಿದೆ 4000 ಏನು ಕಾಣಿಸ್ತಿದೆ 4000 ಸಬ್ಸ್ಕ್ರೈಬರ್ ಜೊತೆಗೆ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನೀವು ಯೂಟ್ಯೂಬ್ದು ಲಾಂಗ್ ವೀಡಿಯೋಸ್ನ ಮಾನಿಟೈಸೇಷನ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು 1000 ಸಬ್ಸ್ಕ್ರೈಬರ್ ಜೊತೆಗೆ 10 ಮಿಲಿಯನ್ ಶಾರ್ಟ್ ವೀಡಿಯೋದು ವ್ಯೂಸ್ ಬಂದಿರಬೇಕು. ಶಾರ್ಟ್ ವೀಡಿಯೋದಲ್ಲಿ 10 ಮಿಲಿಯನ್ ಬಂದಿರಬೇಕು. ನಿಮಗೆ ಬಂದಿದ್ದರೆ ನೀವು ಬಂದುಬಿಟ್ಟು ಶಾರ್ಟ್ ವೀಡಿಯೋಸ್ನ ಮಾನಿಟೈಸೇಷನ್ ಮಾಡ್ಕೊಳ್ಬೋದು. ಇದು ಬಂದುಬಿಟ್ಟು ಆಫ್ ಮಾನಿಟೈಸ್ ಅಲ್ಲ, ಇದು ಬಂದುಬಿಟ್ಟು 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ಇದೆಯಲ್ಲ ಅದು, ಮತ್ತು 1000 ಸಬ್ಸ್ಕ್ರೈಬರ್ಸ್ 10 ಮಿಲಿಯನ್ ವ್ಯೂಸ್ ಬಂದುಬಿಟ್ಟು ಇದು ಫುಲ್ ಮಾನಿಟೈಸೇಷನ್ ಇದು. ಓಕೆನಾ, ಆದರೆ ಈಗ ನಾವು 1000 ಸಬ್ಸ್ಕ್ರೈಬರ್
ಸಬ್ಸ್ಕ್ರೈಬರ್ಸ್ ಜೊತೆಗೆ 4000 ವಾಚ್ ಅವರ್ ಏನಿದೆ ನಮ್ಮದು, ಇದನ್ನು 365 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು. ಯಾವುದು ಲಾಂಗ್ ವೀಡಿಯೋಸ್ದು 365 ಡೇಸ್ ಒಳಗಡೆ ನಾವು ಕಂಪ್ಲೀಟ್ ಮಾಡಿರಬೇಕು. ಇಲ್ಲ ಅಂದರೆ ಈಗ 365 ಡೇಸ್ ಒಳಗಡೆ ನಾವು ಕಂಪ್ಲೀಟ್ ಮಾಡಿಲ್ಲ ಲಾಂಗ್ ವೀಡಿಯೋದು ವಾಚ್ ಅವರ್, ಏನು ಮಾಡೋದು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ಗೆ ನೀವು ಜೂನ್ 1 ವೀಡಿಯೋಸ್ ಹಾಕಿದ್ದೀರಾ ಅಂದ್ಕೊಳ್ಳಿ. ಜೂನ್ 1 ನೀವು ವೀಡಿಯೋಸ್ ಹಾಕಿದರೆ ನೆಕ್ಸ್ಟ್ ಇಯರ್ ನಿಮ್ಮದು ಜೂನ್ 1 ಒಳಗಡೆ ನಿಮ್ಮದು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು 4000. ಓಕೆನಾ? ಇಲ್ಲ ನಮ್ಮದು 4000 ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ, 1000 ಸಬ್ಸ್ಕ್ರೈಬರ್ಸ್ ನಮ್ಮದು 1 ವರ್ಷದೊಳಗಡೆ ಆಗಿಲ್ಲ ಅಂದರೆ, ಇವಾಗ ಜೂನ್ 1 ನಿಮ್ದು ಏನು ಕೌಂಟ್ ಆಗ್ತಾ ಬಂದಿದ್ರೆ ಜೂನ್ ಬಿಟ್ಬಿಟ್ಟು ಜುಲೈ 1 ಕೌಂಟ್ ತಗೊಳುತ್ತೆ ಯೂಟ್ಯೂಬ್ ಬಂದುಬಿಟ್ಟು. ಜುಲೈ 1 ಮತ್ತು ನೆಕ್ಸ್ಟ್ ಇಯರ್ ಜುಲೈ 1 ತನಕ ಕೌಂಟ್ ತಗೊಳುತ್ತೆ ಅಷ್ಟೇ. ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನೀವು 1 ವರ್ಷ ಅಲ್ಲ 2 ವರ್ಷ ಆದಮೇಲೂ ಕೂಡ ನೀವು ಮಾನಿಟೈಸೇಷನ್ ಮಾಡ್ಕೊಳ್ಬೋದು. ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಯೂಟ್ಯೂಬ್ ಏನು ಮಾಡುತ್ತೆ, ನೆಕ್ಸ್ಟ್ ಮಂತ್ ಈ ರೀತಿ ನಿಮ್ದು ಏನು ಮಾಡ್ತಾ ಹೋಗುತ್ತೆ, ಕೌಂಟ್ ಮಾಡ್ತಾ ಹೋಗುತ್ತೆ. ಒಂದೊಂದು ಮಂತನ್ನು ಬಿಟ್ಟು ಕೌಂಟ್ ಮಾಡ್ತಾ ಹೋಗುತ್ತೆ ಅಷ್ಟೇ. ಓಕೆನಾ? ಅದೇ ಶಾರ್ಟ್ ವೀಡಿಯೋಸ್ ಆದರೆ 1000 ಸಬ್ಸ್ಕ್ರೈಬರ್ ಜೊತೆಗೆ 10 ಮಿಲಿಯನ್ ವ್ಯೂಸ್ನ ನೀವು 90 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇದು ಬಂದುಬಿಟ್ಟು ಶಾರ್ಟ್ ವೀಡಿಯೋದಲ್ಲಿ. ಇದು ಕೂಡ ಯಾವ ರೀತಿ ಅಂದರೆ, ಈಗ ನಾವೇನು 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರ್ ಅದು ಲಾಂಗ್ ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡಬೇಕು. ಅದೇ ರೀತಿ 1000 ಸಬ್ಸ್ಕ್ರೈಬರ್ ಜೊತೆಗೆ ಶಾರ್ಟ್ ವೀಡಿಯೋದಲ್ಲಿ 10 ಮಿಲಿಯನ್ ಮಾಡಿದ್ರೆ ಈ ರೀತಿ ಕೂಡ ನೀವು ಶಾರ್ಟ್ ವೀಡಿಯೋಸ್ನ ಮಾನಿಟೈಸೇಷನ್ ಮಾಡ್ಕೊಳ್ಬೋದು. ಇದೆರಡರಲ್ಲಿ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಮಾಡ್ಕೊಳ್ಬೋದು ಅಂತ ಯೂಟ್ಯೂಬ್ ಹೇಳಿದೆ. ಓಕೆನಾ ಫ್ರೆಂಡ್ಸ್? ಇವಾಗ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಈ ರೀತಿ ಯೂಟ್ಯೂಬಿಂದ ನಾವು ಅರ್ನಿಂಗ್ಸ್ನ ಮಾಡ್ಬೋದು ಈಸಿಯಾಗಿ. ಓಕೆನಾ? ಇದನ್ನು ನೀವು ಕಂಪ್ಲೀಟ್ ಮಾಡೋದ್ರಿಂದ ಎರಡರಲ್ಲಿ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಮಾಡ್ಕೊಳ್ಬೋದು. ಈಗ ಶಾರ್ಟ್ ವೀಡಿಯೋಸ್ನ ಹಾಕೋರು ಶಾರ್ಟ್ ವೀಡಿಯೋದಿಂದ ಮಾಡ್ಬೋದು, ಇಲ್ಲ ಲಾಂಗ್ ವೀಡಿಯೋಸ್ನ ಮಾಡೋರು ಲಾಂಗ್ ವೀಡಿಯೋದಿಂದ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್? ಇವತ್ತಿನ ವೀಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನು ಇದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ಓಕೆನಾ ಫ್ರೆಂಡ್ಸ್? ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.